ನಾಡಹಬ್ಬ ದಸರಾ ಸಂಬಂಧಪಟ್ಟಂತೆ ಈಗಷ್ಟೇ ಸಭೆ ಆಗಿದೆ. ಸಭೆ ನಂತರ ಯತೀಂದ್ರ ಸಿದ್ದರಾಮಯ್ಯ ಇದ್ದಾರೆ, ನೋಡೋಣ ಮಾತಾಡ್ಸಲು ಪ್ರಯತ್ನ ಮಾಡ್ತೇನೆ. ಸರ್, ದಸರಾ ಸಂಬಂಧಪಟ್ಟಂತೆ ಸಭೆ ಆಗಿದೆ, ಯಾವೆಲ್ಲ ನಿರ್ಧಾರಗಳಾಯ್ತು ಸರ್ ಸಭೆನಲ್ಲಿ? ದಸರಾನಲ್ಲಿ ಯೂಶಲಿ ಕಳೆದ ಬಾರಿ ಎಷ್ಟು ಬಜೆಟ್ ಇತ್ತು, ಈ ಬಾರಿ ಎಷ್ಟು ಬಜೆಟ್ ಕೊಡಬೇಕು ಅನ್ನೋದ್ರ ಬಗ್ಗೆ, ಮತ್ತೆ ದಸರಾ ಉದ್ಘಾಟನೆ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಮತ್ತೆ ಕಳೆದ ಬಾರಿ ಏನಾದರೂ ಲೋಪದೋಷಗಳಿದ್ದರೆ ಅದನ್ನು ಹೇಗೆ ಸರಿ ಮಾಡಬೇಕು ಅನ್ನೋದನ್ನ ಸಲಹೆಗಳನ್ನು ಕೊಡ್ತಾರೆ. ಈ ಬಾರಿ ಕೂಡ ಅದೇ ರೀತಿ ಎಲ್ಲ ಶಾಸಕರು ಮತ್ತೆ ಅಧಿಕಾರಿಗಳು ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಉದ್ಘಾಟನೆ ಯಾರು ಮಾಡಬೇಕು ಅನ್ನೋದನ್ನ ಮುಖ್ಯಮಂತ್ರಿಗಳ ತೀರ್ಮಾನಕ್ಕೆ ಬಿಟ್ಟಿದ್ದಾರೆ. ಸಭೆಯಲ್ಲಿ ನಿರ್ಧಾರ ಇಲ್ಲ ಸರ್, ಯಾರು ಇಲ್ಲ ಅದನ್ನ ಮುಖ್ಯಮಂತ್ರಿಗಳ ನಿರ್ಧಾರಕ್ಕೆ ಬಿಟ್ಟಿದ್ದಾರೆ. ಸೊ ಮುಖ್ಯಮಂತ್ರಿಗಳ ನಿರ್ಧರಿಸಲಿ ಅಂತ ಹೇಳಿ ಎಲ್ಲ ಸಭೆಗೆ ಬಂದಿದ್ದವರೆಲ್ಲ ಅಭಿಪ್ರಾಯ ಪಟ್ಟಿದ್ದಾರೆ. ಕಾಲ ಸರ್ ಇವತ್ತು ಉದ್ಘಾಟನೆ ಈ ಬಾರಿ ಸೆಪ್ಟೆಂಬರ್ 22ಕ್ಕೆ ಶುರು ಆಗುತ್ತೆ. ಈ ಬಾರಿ 10 ದಿವಸದ ಬದಲು 11 ದಿವಸ ಬರ್ತದೆ. ಪಂಚಮಿ 2 ದಿವಸ ಬರ್ತಿರೋದ್ರಿಂದ 11 ದಿವಸ ದಸರಾ ಆಗುತ್ತೆ. ಮತ್ತೆ ಈ ಬಾರಿ ಚೆನ್ನಾಗಿ ಮಳೆ ಬೆಳೆ ಆಗಿದೆ, ಸುಭಿಕ್ಷತೆಯಿಂದ ಕೂಡಿದೆ ರಾಜ್ಯ, ಹಾಗಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅನ್ನೋದು ಕೂಡ ತೀರ್ಮಾನ. ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಶುರುವಾಗಿರ್ತಕ್ಕಂಥದ್ದು ಬದಲಾವಣೆ ಅಂತಕ್ಕಂಥ ಸರ್ಕಾರ ಬದಲಾಗಿಂದನೂ ಹೇಳ್ತಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿಂದಲೂ ಹೇಳ್ತಿದ್ದಾರೆ ನೆಕ್ಸ್ಟ್ ಇನ್ನು 6 ತಿಂಗಳಲ್ಲಿ ಆಗ್ಬಿಡ್ತಾರೆ. ಮೂಡ ಕೇಸ್ ಬಂತು, ಅದಕ್ಕೆ ತೆಗೆದು ಬಿಡ್ತಾರೆ. ಬಟ್ ಆ ರೀತಿ ಏನೂ ಆಗಿಲ್ಲ. ಸೊ ಆ ಊಹಾಪೋಹಗಳು ಇದ್ದೇ ಇರುತ್ತೆ. ಕೆ.ಎನ್. ರಾಜಣ್ಣ ಅವರು ಹೇಳಿರ್ತಕ್ಕಂಥ ತನಗೆ ಗೊತ್ತಿರೋ ಹಾಗೆ ಬದಲಾವಣೆ ಆಗುತ್ತೆ, ಸಾಕಷ್ಟು ದೊಡ್ಡ ಎಲ್ಲರೂ ಹೇಳ್ತಾನೆ ಇರ್ತಾರೆ. ಬಟ್ ಆ ರೀತಿ ಇದುವರೆಗೂ ಆಗಿಲ್ಲ, ಆಗೋದು ಡಿಸೆಂಬರ್ ವೇಳೆಗೆ ಬದಲಾವಣೆ ಆಗುವಂತಹ ಸಾಧ್ಯತೆಗಳಿಗೆ ಆಗಲ್ಲ ಅಂತ ಪದೇ ಪದೇ ಹೇಳಿಕೆಗಳು ಬರ್ತಿದೆ. ಯಾಕೆ ಅಂತಂತಂದ್ರೆ ಕೆಲವರು ಗುಂಪುಗಳು ಇರ್ತವೆ ಮುಖ್ಯಮಂತ್ರಿಗಳು ಆಗ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ಆ ರೀತಿ ಊಹಾಪೋಹಗಳನ್ನ ಅವರು ಹಡೆಯುವಂತ ಪ್ರಯತ್ನ ಮಾಡ್ತಿರ್ತಾರೆ. ಬಟ್ ಮೊದಲಿಂದನೂ ಕೂಡ ಸರ್ಕಾರ ಬಂದಾಗಿಂದನೂ ಕೂಡ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಬೆಂಬಲ ಕೊಟ್ಟಿದೆ, ಮುಂದೆನೂ ಕೂಡ ಬೆಂಬಲ ಕೊಡುತ್ತೆ. ಶಾಸಕರು ಕೂಡ ಅವ್ರ ಪರವಾಗಿದ್ರೆ. ಹಾಗಾಗಿ ನನಗೆ ಗೊತ್ತಿಲ್ಲ. 3-4 ಪವರ್ ಸೆಂಟರ್ಗಳಾಗಿದೆ ಅಂತಕ್ಕಂಥದ್ದು ಒಂದು ಬಹಿರಂಗ ಸ್ಟೇಟ್ಮೆಂಟ್ಗಳು ಇಂಥವೆಲ್ಲ ಕೂಡ ನೀವು ರಾಜಣ್ಣ ಅವ್ರನ್ನೇ ಕೇಳಬೇಕು ಯಾಕೆ ಹಾಗೆ ಹೇಳಿದ್ದಾರೆ ಅಂತ. ನನಗೆ ಗೊತ್ತಿಲ್ಲ. ಬಟ್ ಸರ್ಕಾರ ಅಂತೂ ಸುಸೂತ್ರವಾಗಿ ನಡೀತಾ ಇದೆ, ಯಾವುದೇ ಅಡೆತಡೆಗಳಿಲ್ಲ. ಮತ್ತೆ ಹೈಕಮಾಂಡ್ ಕೂಡ ಬದಲಾವಣೆ ಮಾಡ್ತೀವಿ ಅಂತ ಕೂಡ ಏನು ಹೇಳಿಲ್ಲ, ಅಂತ ಸೂಚನೆಗಳನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಬೇಕಾದ ಜನ ದೊಡ್ಡ ದೊಡ್ಡ ಲೀಡರ್ಗಳಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿ ಹುದ್ದೆಗೆ ಅರ್ಹತೆ ಇರೋರಂತ ಕೂಡ ಇರ್ತಾರೆ. ಹಾಗಾಗಿ ಬಹಳ ಜನ ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಇಚ್ಛೆ ಇಟ್ಕೊಂಡಿರ್ತಾರೆ. ಅದ್ರ ತಪ್ಪೇನಿಲ್ಲ. ಗುಂಪು ಯಾವುದು ಸರ್? ಅದು ಮುಖ್ಯಮಂತ್ರಿ ಹೇಳಿದ್ರೆ ಬಹಳ ಜನ ಇದ್ದಾರೆ ಅಂತ. ಅಲ್ಲ ಸರ್, ಯಾಕಂದ್ರೆ ಎಲ್ಲರೂ ನಾನು ಒಬ್ರು ಅಂತ ಹೇಳಿಲ್ಲ, ಎಲ್ಲರೂ ಇದ್ದಾರೆ ಅಂತ. ಸಿದ್ದರಾಮಯ್ಯ ಆಪ್ತರ ಸರ್ ಎಲ್ಲರೂ, ಆದ್ರೂ ಕೂಡ ಸಿದ್ದರಾಮಯ್ಯ ಅಲ್ಲ, ಅದ್ರೊಳಗೆ ತಪ್ಪೇನಿದೆ. ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಪ್ರಯತ್ನ ಪಡೋದ್ರೊಳಗೆ ಏನೂ ತಪ್ಪಿಲ್ಲ. ಬಟ್ ಹಾಗಂತ ಹೇಳಿ ಯಾರು ಕೂಡ ಸರ್ಕಾರದ ವಿರುದ್ಧ ಆಗ್ಲಿ ಪಕ್ಷದ ವಿರುದ್ಧವಾಗ್ಲಿ ಹೋಗೋದಿಲ್ಲ. ತಮ್ಮ ಪ್ರಯತ್ನ ತಾವು ಮಾಡ್ತಾರೆ. 5 ವರ್ಷ ಮುಖ್ಯಮಂತ್ರಿ ಸರ್. ಈಗ ಸದ್ಯಕ್ಕಂತೂ ಹೈಕಮಾಂಡ್ ನಿಂದ ಆತರ ಯಾವುದೇ ಸೂಚನೆಗಳು ಬಂದಿಲ್ಲ. ಸಿದ್ದರಾಮಯ್ಯ ಅವರು 5 ವರ್ಷಗಳು ಮುಂದುವರಿತಾರೆ. ವಿರೋಧ ಪಕ್ಷಗಳವ್ರ ಮಾತಿಗೆ ನೀವ್ ಯಾಕೆ ಬೆಲೆ ಕೊಡಿ? ನಾನು ಹೇಳಿದ್ನಲ್ಲ, ಸರ್ಕಾರ ಬಂದಾಗಿಂದನೂ ಹೇಳ್ತಾ ಇರ್ತಾರೆ. ಏನೋ MP ಎಲೆಕ್ಷನ್ ಆದ್ಮೇಲೆ ಆಗ್ತಾರೆ ಅಂತ ಹೇಳ್ತಿದ್ರು. ಅದಾದ್ಮೇಲೆ ಮೂಡಾ ಕೇಸ್ ಬಂತು, ಹಾಗಾಗಿ ಅದಾದ್ಮೇಲೆ ಆಗ್ತಾರೆ ಅಂತ ಹೇಳ್ತಿದ್ರು. ಸೊ ಅವ್ರು ರಿಪೀಟ್ ಆಗಿ ಹೇಳ್ಕೊಂಡೇ ಬರ್ತಿದ್ದಾರೆ. ಸೊ ಅವ್ರ ಮಾತಿಗೆ ಯಾಕೆ ನೀವು ಬೆಲೆ ಕೊಡ್ತೀವಿ? ಯಾರು ಹೇಳಿದ್ರೆ ಬದಲಾವಣೆ ಆಗುತ್ತೆ ಅಂತ? ಯಾರು ಹೇಳಿಲ್ಲ ಬದಲಾವಣೆ ಆಗಿದೆ ಅಂತ. ಯಾರು ಹೇಳಿದ್ರು? ರಾಜಣ್ಣ ಅವರು ಆ ರೀತಿ ಹೇಳಿಲ್ಲ. ಬದಲಾವಣೆ ರಾಜಕೀಯ ಬದಲಾವಣೆ ಆಗುತ್ತೆ ಅಂತ ಹೇಳಿದರೆ ಹೊರತು ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತ ಹೇಳಿದಾರೆ? ಹಾಗೆ ಹೇಳಿಲ್ಲ ಅವರು. ಹೇಳಿದ್ನಲ್ಲ, ಯಾರಾದ್ರೂ ಅಂಥ ಒಂದು ಸಣ್ಣ ಪುಟ್ಟ ವಾಯ್ಸ್ಗಳು ಇದ್ದೇ ಇರುತ್ತೆ ಒಂದು ಸರ್ಕಾರ ಅಂತ ಇದ್ದಾಗ. ಹಂಗಂತ ಯಾರು ಕೂಡ ಸರ್ಕಾರದ ವಿರುದ್ಧವಾಗ್ಲಿ ಪಕ್ಷದ ವಿರುದ್ಧವಾಗ್ಲಿ ಹೈಕಮಾಂಡ್ ತೀರ್ಮಾನದ ವಿರುದ್ಧವಾಗಿ ಯಾರು ಹೋಗಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡಿಲ್ಲ, ಹೈಕಮಾಂಡ್ ಅಂತ ಸೂಚನೆನೂ ಕೊಟ್ಟಿಲ್ಲ. ಹಾಗಾಗಿ ಮುಖ್ಯಮಂತ್ರಿ ಮುಂದುವರಿತಾರೆ. ನಾಡಹಬ್ಬ ದಸರಾ ಸಂಬಂಧಪಟ್ಟಂತೆ ಈಗಷ್ಟೇ ಸಭೆ ಆಗಿದೆ. ಸಭೆ ನಂತರ ಯತೀಂದ್ರ ಸಿದ್ದರಾಮಯ್ಯ ಇದ್ದಾರೆ, ನೋಡೋಣ ಮಾತಾಡ್ಸಲು ಪ್ರಯತ್ನ ಮಾಡ್ತೇನೆ. ಸರ್, ದಸರಾ ಸಂಬಂಧಪಟ್ಟಂತೆ ಸಭೆ ಆಗಿದೆ, ಯಾವೆಲ್ಲ ನಿರ್ಧಾರಗಳಾಯ್ತು ಸರ್ ಸಭೆನಲ್ಲಿ? ದಸರಾನಲ್ಲಿ ಯೂಶಲಿ ಕಳೆದ ಬಾರಿ ಎಷ್ಟು ಬಜೆಟ್ ಇತ್ತು, ಈ ಬಾರಿ ಎಷ್ಟು ಬಜೆಟ್ ಕೊಡಬೇಕು ಅನ್ನೋದ್ರ ಬಗ್ಗೆ, ಮತ್ತೆ ದಸರಾ ಉದ್ಘಾಟನೆ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಮತ್ತೆ ಕಳೆದ ಬಾರಿ ಏನಾದರೂ ಲೋಪದೋಷಗಳಿದ್ದರೆ ಅದನ್ನು ಹೇಗೆ ಸರಿ ಮಾಡಬೇಕು ಅನ್ನೋದನ್ನ ಸಲಹೆಗಳನ್ನು ಕೊಡ್ತಾರೆ. ಈ ಬಾರಿ ಕೂಡ ಅದೇ ರೀತಿ ಎಲ್ಲ ಶಾಸಕರು ಮತ್ತೆ ಅಧಿಕಾರಿಗಳು ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಉದ್ಘಾಟನೆ ಯಾರು ಮಾಡಬೇಕು ಅನ್ನೋದನ್ನ ಮುಖ್ಯಮಂತ್ರಿಗಳ ತೀರ್ಮಾನಕ್ಕೆ ಬಿಟ್ಟಿದ್ದಾರೆ. ಸಭೆಯಲ್ಲಿ ನಿರ್ಧಾರ ಇಲ್ಲ ಸರ್, ಯಾರು ಇಲ್ಲ ಅದನ್ನ ಮುಖ್ಯಮಂತ್ರಿಗಳ ನಿರ್ಧಾರಕ್ಕೆ ಬಿಟ್ಟಿದ್ದಾರೆ. ಸೊ ಮುಖ್ಯಮಂತ್ರಿಗಳ ನಿರ್ಧರಿಸಲಿ ಅಂತ ಹೇಳಿ ಎಲ್ಲ ಸಭೆಗೆ ಬಂದಿದ್ದವರೆಲ್ಲ ಅಭಿಪ್ರಾಯ ಪಟ್ಟಿದ್ದಾರೆ. ಕಾಲ ಸರ್ ಇವತ್ತು ಉದ್ಘಾಟನೆ ಈ ಬಾರಿ
ಸೆಪ್ಟೆಂಬರ್ 22ಕ್ಕೆ ಶುರು ಆಗುತ್ತೆ. ಈ ಬಾರಿ 10 ದಿವಸದ ಬದಲು 11 ದಿವಸ ಬರ್ತದೆ. ಪಂಚಮಿ 2 ದಿವಸ ಬರ್ತಿರೋದ್ರಿಂದ 11 ದಿವಸ ದಸರಾ ಆಗುತ್ತೆ. ಮತ್ತೆ ಈ ಬಾರಿ ಚೆನ್ನಾಗಿ ಮಳೆ ಬೆಳೆ ಆಗಿದೆ, ಸುಭಿಕ್ಷತೆಯಿಂದ ಕೂಡಿದೆ ರಾಜ್ಯ, ಹಾಗಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅನ್ನೋದು ಕೂಡ ತೀರ್ಮಾನ. ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಶುರುವಾಗಿರತಕ್ಕಂಥದ್ದು ಬದಲಾವಣೆ ಅಂತಕ್ಕಂಥ ಸರ್ಕಾರ ಬದಲಾಗಿಂದನೂ ಹೇಳ್ತಾರೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿದ್ದಾಗಿಂದಲೂ ಹೇಳ್ತಿದ್ದಾರೆ ನೆಕ್ಸ್ಟ್ ಇನ್ನು 6 ತಿಂಗಳಲ್ಲಿ ಆಗ್ಬಿಡ್ತಾರೆ, ಮೂಡ ಕೇಸ್ ಬಂತು ಅದಕ್ಕೆ ತೆಗೆದು ಬಿಡ್ತಾರೆ. ಬಟ್ ಆ ರೀತಿ ಏನೂ ಆಗಿಲ್ಲ. ಸೊ ಆ ಊಹಾಪೋಹಗಳು ಇದ್ದೇ ಇರುತ್ತೆ. ಕೆ.ಎನ್. ರಾಜಣ್ಣವರು ಹೇಳಿರಂತಕ್ಕಂಥ ತನಗೆ ಗೊತ್ತಿರೋ ಹಾಗೆ ಬದಲಾವಣೆ ಆಗುತ್ತೆ, ಸಾಕಷ್ಟು ದೊಡ್ಡ ಎಲ್ಲರೂ ಹೇಳ್ತಾನೆ ಇರ್ತಾರೆ. ಬಟ್ ಆ ರೀತಿ ಇದುವರೆಗೂ ಆಗಿಲ್ಲ, ಆಗೋದು ಡಿಸೆಂಬರ್ ವೇಳೆಗೆ ಬದಲಾವಣೆ ಆಗುವಂತಹ ಸಾಧ್ಯತೆಗಳಿಗೆ ಆಗಲ್ಲ ಅಂತ. ಪದೇ ಪದೇ ಹೇಳಿಕೆಗಳು ಬರ್ತಿದೆ. ಯಾಕೆ ಅಂತಂದ್ರೆ ಕೆಲವರು ಗುಂಪುಗಳು ಇರ್ತವೆ ಮುಖ್ಯಮಂತ್ರಿಗಳು ಆಗ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ಆ ರೀತಿ ಊಹಾಪೋಹಗಳನ್ನ ಅವರು ಹಡೆಯುವಂತ ಪ್ರಯತ್ನ ಮಾಡ್ತಿರ್ತಾರೆ. ಬಟ್ ಮೊದಲಿಂದನೂ ಕೂಡ ಸರ್ಕಾರ ಬಂದಾಗಿಂದನೂ ಕೂಡ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಬೆಂಬಲ ಕೊಟ್ಟಿದೆ, ಮುಂದೆನೂ ಕೂಡ ಬೆಂಬಲ ಕೊಡುತ್ತೆ. ಶಾಸಕರು ಕೂಡ ಅವ್ರ ಪರವಾಗಿದ್ರೆ. ಹಾಗಾಗಿ ನನಗೆ ಗೊತ್ತಿಲ್ಲ. ಮೂರ್ನಾಲ್ಕು ಪವರ್ ಸೆಂಟರ್ಗಳಾಗಿದೆ ಅಂತಕ್ಕಂಥದ್ದು ಒಂದು ಬಹಿರಂಗ ಸ್ಟೇಟ್ಮೆಂಟ್ಗಳು ಇಂಥವೆಲ್ಲ ಕೂಡ ನೀವು ರಾಜಣ್ಣ ಅವ್ರನ್ನೇ ಕೇಳಬೇಕು ಯಾಕೆ ಹಾಗೆ ಹೇಳಿದ್ದಾರೆ ಅಂತ. ನನಗೆ ಗೊತ್ತಿಲ್ಲ. ಬಟ್ ಸರ್ಕಾರ ಅಂತೂ ಸುಸೂತ್ರವಾಗಿ ನಡೀತಾ ಇದೆ, ಯಾವುದೇ ಅಡೆತಡೆಗಳಿಲ್ಲ. ಮತ್ತೆ ಹೈಕಮಾಂಡು ಕೂಡ ಬದಲಾವಣೆ ಮಾಡ್ತೀವಿ ಅಂತ ಕೂಡ ಏನು ಹೇಳಿಲ್ಲ, ಅಂತ ಸೂಚನೆಗಳನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಬೇಕಾದ ದೊಡ್ಡ ದೊಡ್ಡ ಲೀಡರ್ಗಳಿದ್ದಾರೆ, ಜೊತೆಗೆ ಮುಖ್ಯಮಂತ್ರಿ ಹುದ್ದೆಗೆ ಅರ್ಹತೆ ಇರೋರಂತ ಕೂಡ ಇರ್ತಾರೆ. ಹಾಗಾಗಿ ಬಹಳ ಜನ ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಇಚ್ಛೆ ಇಟ್ಕೊಂಡಿರ್ತಾರೆ. ಅದ್ರ ತಪ್ಪೇನಿಲ್ಲ. ಗುಂಪು ಯಾವುದು ಸರ್? ಅದು ಮುಖ್ಯಮಂತ್ರಿ ಹೇಳಿದ್ರೆ ಬಹಳ ಜನ ಇದ್ದಾರೆ ಅಂತ. ಅಲ್ಲ ಸರ್, ಯಾಕಂದ್ರೆ ಎಲ್ಲರೂ ನಾನು ಒಬ್ಬರು ಅಂತ ಹೇಳಿಲ್ಲ, ಎಲ್ಲರೂ ಇದ್ದಾರೆ ಅಂತ. ಸಿದ್ದರಾಮಯ್ಯ ಆಪ್ತರ ಅಲ್ವಾ ಸರ್ ಎಲ್ಲರೂ? ಆದ್ರೂ ಕೂಡ ಸಿದ್ದರಾಮಯ್ಯ ಅಲ್ಲ, ಅದ್ರ ತಪ್ಪೇನಿದೆ. ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಪ್ರಯತ್ನ ಪಡೋದ್ರೊಳಗೆ ಏನೂ ತಪ್ಪಿಲ್ಲ. ಬಟ್ ಹಾಗಂತ ಹೇಳಿ ಯಾರು ಕೂಡ ಸರ್ಕಾರದ ವಿರುದ್ಧ ಆಗ್ಲಿ ಪಕ್ಷದ ವಿರುದ್ಧವಾಗ್ಲಿ ಹೋಗೋದಿಲ್ಲ. ತಮ್ಮ ಪ್ರಯತ್ನ ತಾವು ಮಾಡ್ತಾರೆ. 5 ವರ್ಷ ಮುಖ್ಯಮಂತ್ರಿ ಈಗ ಸದ್ಯಕ್ಕಂತೂ ಹೈಕಮಾಂಡ್ ನಿಂದ ಆತರ ಯಾವುದೇ ಸೂಚನೆಗಳು ಬಂದಿಲ್ಲ. ಸಿದ್ದರಾಮಯ್ಯ ಅವರು 5 ವರ್ಷಗಳು ಮುಂದುವರಿತಾರೆ. ವಿರೋಧ ಪಕ್ಷಗಳ ಮಾತಿಗೆ ನೀವ್ ಯಾಕೆ ಬೆಲೆ ಕೊಡಿ? ನಾನು ಹೇಳಿದ್ನಲ್ಲ, ಸರ್ಕಾರ ಬಂದಾಗಿಂದನೂ ಹೇಳ್ತಾ ಇರ್ತಾರೆ. ಏನೋ MP ಎಲೆಕ್ಷನ್ ಆದ್ಮೇಲೆ ಆಗ್ತಾರೆ ಅಂತ ಹೇಳ್ತಿದ್ರು, ಅದಾದ್ಮೇಲೆ ಮೂಡ ಕೇಸ್ ಬಂತು ಹಾಗಾಗಿ ಅದಾದ್ಮೇಲೆ ಆಗ್ತಾರೆ ಅಂತ ಹೇಳ್ತಿದ್ರು. ಸೊ ಅವರು ರಿಪೀಟ್ ಆಗಿ ಹೇಳ್ಕೊಂಡೇ ಬರ್ತಿದ್ದಾರೆ. ಸೊ ಅವ್ರ ಮಾತಿಗೆ ಯಾಕೆ ನೀವು ಬೆಲೆ ಕೊಡ್ತೀವಿ? ಈಗ ಯಾರು ಹೇಳಿದ್ರೆ ಬದಲಾವಣೆ ಆಗುತ್ತೆ ಅಂತ? ಯಾರು ಹೇಳಿಲ್ಲ ಬದಲಾವಣೆ ಆಗಿದೆ ಅಂತ. ಯಾರು ಹೇಳಿದ್ರು? ರಾಜಣ್ಣ ಅವರು ಆ ರೀತಿ ಹೇಳಿಲ್ಲ. ಬದಲಾವಣೆ ರಾಜಕೀಯ ಬದಲಾವಣೆ ಆಗುತ್ತೆ ಅಂತ ಹೇಳಿದರೆ ಹೊರತು ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತ ಹೇಳಿದಾರ? ಹಾಗೆ ಹೇಳಿಲ್ಲ ಅವರು. ಹೇಳಿದ್ನಲ್ಲ, ಯಾರಾದ್ರೂ ಅಂಥ ಒಂದು ಸಣ್ಣ ಪುಟ್ಟ ವಾಯ್ಸ್ಗಳು ಇದ್ದೇ ಇರುತ್ತೆ ಒಂದು ಸರ್ಕಾರ ಅಂತ. ಹಂಗಂತ ಯಾರು ಕೂಡ ಸರ್ಕಾರದ ವಿರುದ್ಧವಾಗ್ಲಿ ಪಕ್ಷದ ವಿರುದ್ಧವಾಗ್ಲಿ ಹೈಕಮಾಂಡ್ ತೀರ್ಮಾನದ ವಿರುದ್ಧವಾಗಿ ಯಾರು ಹೋಗಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡಿಲ್ಲ, ಹೈಕಮಾಂಡ್ ಅಂತ ಸೂಚನೆನೂ ಕೊಟ್ಟಿಲ್ಲ. ಹಾಗಾಗಿ ಮುಖ್ಯಮಂತ್ರಿ ಮುಂದುವರಿತಾರೆ.